ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ನನ್ನ ಹತ್ರನೂ ಕೂಡ ಭಾಳ ಜನ ಬಂದು ಸಮಯ ಸಾಕಾಗೋದಿಲ್ಲ, ಎಕ್ಸ್ಟೆನ್ಷನ್ ಮಾಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಏನು ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಇದೆ, ಅವರು ಇದರ ಬಗ್ಗೆ ತೀರ್ಮಾನ ತಗೋಬೇಕು. ಏಕೆಂದರೆ ಇದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಎಷ್ಟು ಪರ್ಸೆಂಟೇಜು ಇಲ್ಲಿಯವರೆಗೂ ಎನ್ಯೂಮರೇಷನ್ ಆಗಿದೆ, ಡೇಟಾ ಕಲೆಕ್ಷನ್ಸ್ ಆಗಿದೆ, ಅದೆಲ್ಲ ನೋಡಿ ಅವರು ತೀರ್ಮಾನ ತಗೊಳ್ತಾರೆ. ಬಹುಶಃ ಇವತ್ತು ತಗೋಬೋದು. ಸರ್, ಆಮೇಲೆ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ KH ಮುನಿಯಪ್ಪ ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾ ಇದ್ದಾರೆ, ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಒಬ್ಬರೇ ಅಧಿಕಾರ ಅನುಭವಿಸೋದು ಸರಿಯಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಸರ್, ಪಕ್ಷದಲ್ಲಿ ತುಂಬ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಇರ್ಬೋದಲ್ಲ. ಈಗ 138 ಜನ, ಈಗ ಅದರಲ್ಲಿ ಕೆಲವರಿಗೆ ಅಷ್ಟೇ ಸಚಿವ ಸ್ಥಾನ ಸಿಗುತ್ತೆ. ಅದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು. ನೋಡಿ, ನಾನು ಮೊದಲಿನಿಂದನೂ ಹೇಳ್ಕೊಂಡೇ ಬರ್ತಾಯಿದ್ದೀನಿ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಸದನದಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ನಾವು ಹೇಳುವಾಗ ಬಾಂಬೆಲಿ ಏನಾಗಿದೆ, ಕಲ್ಕತ್ತಾದಲ್ಲಿ ಏನಾಗಿದೆ, ಡೆಲ್ಲಿಯಲ್ಲಿ ಏನಾಗಿದೆ, ಮದ್ರಾಸಲ್ಲಿ ಏನಾಗಿದೆ, ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಏನಾಗಿದೆ, ಈ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗ್ತದೆ. ಹಾಗಾಗಿ ನಾವು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅಂತೇಳಿ ನಾನು ಹೇಳ್ಕೊಂಡೇ ಬಂದಿದ್ದೇನೆ. ಒಂದು ಕಂಪ್ಯಾರಿಟಿವ್ ಸ್ಟಡೀಸನ್ನು ಮಾಡಿದ್ದಾರೆ. ಈಗ ಅದರ ಪ್ರಕಾರ ಅಮಂಗ್ ಆಲ್ ದಿ ಮೆಟ್ರೋಪಾಲಿಟನ್ ಸಿಟೀಸು ಬೆಂಗಳೂರು ಸೇಫ್ ಅಂತ ಬಂದಿದೆ. ಅವರು ಯಾವುದ್ಯಾವುದೋ ಪ್ಯಾರಾಮೀಟರ್ಸ್ಗಳು ಅವರೆಲ್ಲ ಯೂಸ್ ಮಾಡಿದ್ದಾರೆ. ಈವನ್ ವಿಮೆನ್ ಸೇಫ್ಟಿ ಬಗ್ಗೆ ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಕೇಂದ್ರ ಸರ್ಕಾರ ನಿರ್ಭಯ ಅಂತೇಳಿ ಒಂದು ಪ್ರೋಗ್ರಾಮನ್ನೇ ಮಾಡಿ ಇಡೀ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟರು. ಅದರಲ್ಲಿ ಆ ಹಣನೇ ಕೆಲವು ರಾಜ್ಯದಲ್ಲಿ ಖರ್ಚು ಮಾಡಿರಲಿಲ್ಲ. ಈಗ ನಾವು ಸಂಪೂರ್ಣವಾಗಿ ಅದನ್ನು ಖರ್ಚು ಮಾಡಿ ಸುಮಾರು 657 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲಿ ಕ್ಯಾಮ್ರಾಗಳು ಹಾಕಬೇಕು, ಎಲ್ಲಿ ಅವರಿಗೆ ಯಾವ್ಯಾವ ಕ್ರಮ ತೊಗೋಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ, ಕೆಲಸಗಳು ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ನಮ್ಮ ಕಂಪ್ಯಾರಿಟಿವ್ ಸ್ಟಡೀಸಲ್ಲಿ ಅದು ಕೂಡ ರಿಫ್ಲೆಕ್ಟ್ ಆಗಿದೆ. ಅದಕ್ಕಾಗಿ ಬೆಂಗಳೂರು ಸೇಫ್ ಅಂತ ಹೇಳಿದ್ದಾರೆ. ಸರ್, ಪುತ್ತೂರು ಮಂಜುನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಹಲ್ಗಾಮ್ ವಿಷಯವಾಗಿ. ಅದಕ್ಕೆ ಯಾವುದೇ ಸರಿಯಾದಂಥ ಪುರಾವೆ ಕೊಟ್ಟಿಲ್ಲ. ಊಟಕ್ಕೆ 4 ಫ್ಲೈಟ್ ಹಾಕ್ಸಿದ್ದಾರೆ. 4 ಫ್ಲೈಟ್ಗಳನ್ನ ಹಾಕ್ಸಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ನೋಡಲಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡಲಿಲ್ಲ. ಸರ್, ಆಮೇಲೆ 18 ಜನರು BJP ಅಮರನಾಥ್ ಪ್ರಶ್ನೆ ಮಾಡಿ ಈಗ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ BJP ಅವರು ಮುಂದಾಗಿದ್ದಾರೆ. ಅವರು ಮಾಡಲೇಬೇಕಲ್ಲ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ? ಅವರು ಅಗ್ರೀವ್ಡ್ ಪಾರ್ಟೀಸು, ಅವರು ರಾಜ್ಯಪಾಲರ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಮುಂದೆ ಕೋರ್ಟಿಗೆ ಹೋಗ್ತಾರೆ ಏನೋ ಗೊತ್ತಿಲ್ಲ. ಈಗ ರಾಜ್ಯಪಾಲರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿತ್ತು, ಈ ರೀತಿಯಾಗಿ ವಾಪಸ್ ಕಳಿಸೋದೆಲ್ಲ ಮಾಡಬಾರ್ದು. ಹಾಗಾಗಿಯೂ ಕೂಡ ಬಿಲ್ಗಳು ವಾಪಸ್ ಕಳಿಸೋದು, ಈಗ ರಾಷ್ಟ್ರಪತಿಗಳ ಅಂಕಿತಕ್ಕೂ ಕೂಡ ಕಳಿಸುವಂಥ ಪ್ರಕ್ರಿಯೆ ಶುರುವಾಗಿದ್ದಾರೆ. ಮುಸ್ಲಿಂ ಮೀಸಲಾತಿಗೂ ಹಂಗೆ ಮಾಡಿದ್ದಾರೆ. ಸಹಕಾರ ಇಲಾಖೆ ಬಿಲ್ ಕೂಡ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಅಂತ ಕಳಿಸ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಕಾನೂನು ಏನು ಹೇಳುತ್ತೆ. ಇವತ್ತು ರಾಷ್ಟ್ರಪತಿಗಳ ಕಚೇರಿನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು 14 ಪಾಯಿಂಟ್ಗಳನ್ನು ಹಾಕಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ನೋಡಿ ಆಮೇಲಿಂದ ನಾವು ರಾಜ್ಯದಲ್ಲಿ ತೀರ್ಮಾನ ತಗೋಬೋದು. ಸರ್, ಈ CTRV ಕೇಸಲ್ಲಿ MLCಗಳ ಮೇಲೆ ಹಕ್ಕುಚ್ಯುತಿ ಆಗಿದೆ ಅಂತ ದೂರಾಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ಇಲ್ಲ, ಗೊತ್ತಿಲ್ಲಪ್ಪ. ನೀವು ಆಫ್ ಹ್ಯಾಂಡ್ ಆಗಿ ಹಂಗೆ ಕೇಳಿದ್ರೆ ನಾ ಏನು ಹೇಳೋದು? ನೋ, ಐ ಕೆನಾಟ್ ಆನ್ಸರ್ ಎವ್ರಿ ಕ್ವಶನ್ ಆಫ್ ಯುವರ್ಸ್. ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ನನ್ನ ಹತ್ರನೂ ಕೂಡ ಭಾಳ ಜನ ಬಂದು ಸಮಯ ಸಾಕಾಗೋದಿಲ್ಲ, ಎಕ್ಸ್ಟೆನ್ಷನ್ ಮಾಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಏನು ನಾಗಮೋಹನ್ ದಾಸ್, ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಇದೆ, ಅವರು ಇದರ ಬಗ್ಗೆ ತೀರ್ಮಾನ ತಗೋಬೇಕು. ಏಕೆಂದರೆ ಇದನ್ನು ಎಕ್ಸ್ಟೆನ್ಷನ್ ಮಾಡಬೇಕಾ ಬೇಡವಾ, ಎಷ್ಟು ಪರ್ಸೆಂಟೇಜು ಇಲ್ಲಿಯವರೆಗೂ
ಎನ್ಯೂಮರೇಷನ್ ಆಗಿದೆ, ಡೇಟಾ ಕಲೆಕ್ಷನ್ಸ್ ಆಗಿದೆ, ಅದೆಲ್ಲ ನೋಡಿ ಅವರು ತೀರ್ಮಾನ ತಗೊಳ್ತಾರೆ. ಬಹುಶಃ ಇವತ್ತು ತಗೋಬೋದು. ಸರ್, ಆಮೇಲೆ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ KH ಮುನಿಯಪ್ಪ ಹಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ತಾ ಇದ್ದಾರೆ, ಹಿರಿಯರಿಗೆ 4-5 ಬಾರಿ ಗೆದ್ದಂಥವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಒಬ್ಬರೇ ಅಧಿಕಾರ ಅನುಭವಿಸೋದು ಸರಿಯಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ ಸರ್, ಪಕ್ಷದಲ್ಲಿ ತುಂಬ ಆಕಾಂಕ್ಷಿಗಳಿದ್ದಾರೆ. ಎಲ್ಲ ಇರ್ಬೋದಲ್ಲ. ಈಗ 138 ಜನ ಈಗ, ಅದರಲ್ಲಿ ಕೆಲವರಿಗೆ ಅಷ್ಟೇ ಸಚಿವ ಸ್ಥಾನ ಸಿಗುತ್ತೆ. ಅದನ್ನು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ, ಮುಖ್ಯಮಂತ್ರಿಗಳು ಹೈಕಮಾಂಡ್ನವರು. ಬೆಂಗಳೂರು ಸೇಫೆಸ್ಟ್ ಸಿಟಿ ಅಂತ ಹೇಳಿ ಒಂದು ಸರ್ವೆ ಈಗ ರಿವೀಲ್ ಆಗಿರುತ್ತೆ. BJPಯವರು ಯಾವಾಗಲೂ ಟೀಕೆ ಮಾಡೋದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಎಲ್ಲ ಹಾಳಾಗಿದೆ ಅಂತ. ಈ ಸರ್ವೆ ಹೇಳ್ತಾ ಇದೆ ಇಡೀ ಇಂಡಿಯಾದಲ್ಲಿ ಬೆಂಗಳೂರು ಸೇಫ್ ಸಿಟಿ ಅಂತ. ನೋಡಿ, ನಾನು ಮೊದಲಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೀನಿ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಸದನದಲ್ಲೂ ಹೇಳಿದ್ದಾರೆ, ಹೊರಗಡೆನೂ ಹೇಳಿದ್ದಾರೆ. ನಾವು ಹೇಳುವಾಗ ಬಾಂಬೆಲಿ ಏನಾಗಿದೆ, ಕಲ್ಕತ್ತಾದಲ್ಲಿ ಏನಾಗಿದೆ, ಡೆಲ್ಲಿಯಲ್ಲಿ ಏನಾಗಿದೆ, ಮದ್ರಾಸಲ್ಲಿ ಏನಾಗಿದೆ, ಚೆನ್ನೈಯಲ್ಲಿ, ಹೈದರಾಬಾದಲ್ಲಿ ಏನಾಗಿದೆ, ಈ ಕಂಪ್ಯಾರಿಸನ್ ಮಾಡಿ ನೋಡಬೇಕಾಗ್ತದೆ. ಹಾಗಾಗಿ ನಾವು ಕಾನೂನು ಸುವ್ಯವಸ್ಥೆ ಸರಿಯಾಗಿದೆ ಅಂತೇಳಿ ನಾನು ಹೇಳ್ಕೊಂಡೇ ಬಂದಿದ್ದೇನೆ. ಒಂದು ಕಂಪ್ಯಾರಿಟಿವ್ ಸ್ಟಡೀಸನ್ನು ಮಾಡಿದ್ದಾರೆ ಈಗ. ಅದರ ಪ್ರಕಾರ ಅಮಂಗ್ ಆಲ್ ದಿ ಮೆಟ್ರೋಪಾಲಿಟನ್ ಸಿಟೀಸು ಬೆಂಗಳೂರು ಸೇಫ್ ಅಂತ ಬಂದಿದೆ. ಅವರು ಯಾವುದ್ಯಾವುದೋ ಪ್ಯಾರಾಮೀಟರ್ಸ್ಗಳು ಅವರೆಲ್ಲ ಯೂಸ್ ಮಾಡಿದ್ದಾರೆ. ಈವನ್ ವಿಮೆನ್ ಸೇಫ್ಟಿ ಬಗ್ಗೆ ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಕೇಂದ್ರ ಸರ್ಕಾರ ನಿರ್ಭಯ ಅಂತೇಳಿ ಒಂದು ಪ್ರೋಗ್ರಾಮನ್ನೇ ಮಾಡಿ ಇಡೀ ಎಲ್ಲ ರಾಜ್ಯಗಳಿಗೂ ಕೂಡ ಅವರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಲ್ಲ ಕೊಟ್ಟರು. ಅದರಲ್ಲಿ ಆ ಹಣನೇ ಕೆಲವು ರಾಜ್ಯದಲ್ಲಿ ಖರ್ಚು ಮಾಡಿರಲಿಲ್ಲ. ಈಗ ನಾವು ಸಂಪೂರ್ಣವಾಗಿ ಅದನ್ನು ಖರ್ಚು ಮಾಡಿ ಸುಮಾರು 657 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಎಲ್ಲಿ ಕ್ಯಾಮ್ರಾಗಳು ಹಾಕಬೇಕು, ಎಲ್ಲಿ ಅವರಿಗೆ ಯಾವ್ಯಾವ ಕ್ರಮ ತೊಗೋಬೇಕು ಅದನ್ನೆಲ್ಲ ತೊಗೊಂಡಿದ್ದೀವಿ, ಕೆಲಸಗಳು ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ನಮ್ಮ ಕಂಪ್ಯಾರಿಟಿವ್ ಸ್ಟಡೀಸಲ್ಲಿ ಅದು ಕೂಡ ರಿಫ್ಲೆಕ್ಟ್ ಆಗಿದೆ. ಅದಕ್ಕಾಗಿ ಬೆಂಗಳೂರು ಸೇಫ್ ಅಂತ ಹೇಳಿದ್ದಾರೆ. ಸರ್, ಪುತ್ತೂರು ಮಂಜುನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಹಲ್ಗಾಮ್ ವಿಷಯವಾಗಿ, ಅದಕ್ಕೆ ಯಾವುದಂತಹ ಪುರಾವೆ ಕೊಟ್ಟಿಲ್ಲ. ಊಟ ಟಿಕೆಗೆ 4 ಫ್ಲೈಟ್ ಹಾಕ್ಸಿದ್ದಾರೆ. 4 ಫ್ಲೈಟ್ಗಳನ್ನ ಹಾಕ್ಸಿದ್ದಾರೆ ಅಂತ. ಗೊತ್ತಿಲ್ಲ ನನಗೆ, ನೋಡಲಿಲ್ಲ ಅವ್ರ ಸ್ಟೇಟ್ಮೆಂಟ್ ನೋಡಲಿಲ್ಲ. ಸರ್, ಆಮೇಲೆ 18 ಜನರು BJP ಅಮಾನತು ಪ್ರಶ್ನೆ ಮಾಡಿ ಈಗ ಕೋರ್ಟ್ಗೆ ಮೊರೆ ಹೋಗೋದಕ್ಕೆ BJP ಅವರು ಮುಂದಾಗಿದ್ದಾರೆ. ಅವರು ಮಾಡಲೇಬೇಕಲ್ಲ, ಅವ್ರು ಮಾಡ್ಕೊಳ್ತಾರೆ. ಅದಕ್ಕೆ ನಾವೇನು ರಿಯಾಕ್ಟ್ ಮಾಡೋಕ್ಕೆ ಬರುತ್ತೆ? ಅವರು ಅಗ್ರೀವ್ಡ್ ಪಾರ್ಟೀಸು, ಅವರು ರಾಜ್ಯಪಾಲರ ಹತ್ರ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಮುಂದೆ ಕೋರ್ಟಿಗೆ ಹೋಗ್ತಾರೇನೋ ಗೊತ್ತಿಲ್ಲ. ಈಗ ರಾಜ್ಯಪಾಲರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿತ್ತು, ಈ ರೀತಿಯಾಗಿ ವಾಪಸ್ ಕಳಿಸೋದನ್ನು ಮಾಡಬಾರ್ದು. ಹಾಗಾಗಿಯೂ ಕೂಡ ಬಿಲ್ಗಳು ವಾಪಸ್ ಕಳಿಸೋದು, ಈಗ ರಾಷ್ಟ್ರಪತಿಗಳ ಅಂಕಿತಕ್ಕೂ ಕೂಡ ಕಳಿಸುವಂಥ ಪ್ರಕ್ರಿಯೆ ಶುರುವಾಗಿದ್ದಾರೆ. ಮುಸ್ಲಿಂ ಮೀಸಲಾತಿಗೂ ಹಂಗೆ ಮಾಡಿದ್ದಾರೆ. ಸಹಕಾರ ಇಲಾಖೆದ ಬಿಲ್ ಕೂಡ ರಾಷ್ಟ್ರಪತಿಗಳ ಪರಾಮರ್ಶೆಗೆ ಅಂತ ಕಳಿಸ್ತಾ ಇದ್ದಾರೆ. ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಕಾನೂನು ಏನು ಹೇಳುತ್ತೆ. ಇವತ್ತು ರಾಷ್ಟ್ರಪತಿಗಳ ಕಚೇರಿನೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು 14 ಪಾಯಿಂಟ್ಗಳನ್ನು ಹಾಕಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮುಂದೆ ಏನು ಬೆಳವಣಿಗೆ ಆಗುತ್ತೆ ಅದನ್ನು ನೋಡಿ ಆಮೇಲಿಂದ ನಾವು ರಾಜ್ಯದಲ್ಲಿ ತೀರ್ಮಾನ ತಗೋಬೋದು. ಸರ್, ಈ CTRV ಕೇಸಲ್ಲಿ MLCಗಳ ಮೇಲೆ ಹಕ್ಕುಚ್ಯುತಿ ಆಗಿದೆ ಅಂತ ದೂರಾಗಿತ್ತು. ಪೊಲೀಸ್ ಇಲಾಖೆಯಲ್ಲಿ ನೋಟಿಸ್ ಬಂದಿತ್ತು. ಇಲ್ಲ, ಗೊತ್ತಿಲ್ಲಪ್ಪ. ನೀವು ಆಫ್ ಹ್ಯಾಂಡಾಗಿ ಹಂಗೆ ಕೇಳಿದ್ರೆ ನಾ ಏನು ಹೇಳೋದು? ನೋ, ಐ ಕೆನಾಟ್ ಆನ್ಸರ್ ಎವ್ರಿ ಕ್ವಶನ್ ಆಫ್ ಯುವರ್ಸ್.